ಹಾಯ್ ಮಾಡು, ನಮಸ್ಕಾರ ಮಾಡು. ನಮಸ್ಕಾರ ದೇವ್ ಮಾಮಿ ಮತ್ತೆ ನಮಸ್ಕಾರ ಮಾಡಿ. ನೀನಾಯ್ ಮಾಡು. ಆಯ್ ಏನಪ್ಪ ಇದು ಈ ಥರ ಪಾತ್ರೆ ಗುಡ್ಡೆ ಹಾಕೊಂಡು ಕೂತಿದ್ದಾರೆ ಅಂದ್ಕೊಂಡ. ಇದೆಲ್ಲ ಅಂದರೆ ಹೊರಗಡೆ ತೊಗೋಬೇಕು ಅಂದರೆ ಅಥವಾ ಆನ್ಲೈನಲ್ಲಿ ತೊಗೋಬೇಕು ಅಂದರೆ ಟ್ರೈಪ್ಲೇ ಸ್ಟೀಲ್ ಪಾತ್ರೆಗಳು ತುಂಬಾ ಕಾಸ್ಟ್ಲಿ ಇರುತ್ತೆ. ನಾನು ಇದೆಲ್ಲ ಆಫರಲ್ಲಿ ತೊಗೊಂಡಿರೋದು, ಮತ್ತು ಶಾಪಲ್ಲೂ ಅಷ್ಟೇ ಆಫರ್ ಇದ್ದಾಗ ತೊಗೊಂಡಿರೋದು. ಯಾವ ಟೈಮಲ್ಲಿ ಶಾಪ್ ಮಾಡಬೇಕು ಅಂದರೆ ಹೊರಗಡೆ ಶಾಪಲ್ಲಾಗಲಿ ಆನ್ಲೈನಲ್ಲಾಗಲಿ, ಮತ್ತು ನಾನೆಲ್ಲ ಎಲ್ಲಿ ತೊಗೊಂಡೆ ಮತ್ತು ಅದ್ರಲ್ಲಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಮತ್ತು ಫುಲ್ ವಿಡಿಯೋ ವಾಚ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ನಾವಿನ್ನೂ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲಿ ಸ್ವಿಚ್ ಆಗಬೇಕು ಈ ಥರ ಎಲ್ಲ ಯಾರಿಗಾದ್ರೂ ಆಸೆ ಇದ್ದರೆ ನಂದು ಫುಲ್ ವಿಡಿಯೋ ನೋಡಿ. ಬಟ್ ಇವಾಗ ಏನಂದರೆ ಟ್ರೈಪ್ಲೇ ಪಾತ್ರೆಗಳು ಅಂದರೆ ಕುಕ್ವೇರ್ಗಳು ಇದೆಲ್ಲ ತೊಗೋಬೇಕು ಅಂದರೆ ಅದರಲ್ಲೂ ಟ್ರೈಪ್ಲೇ ಬೇಡ, ನಾರ್ಮಲ್ ಕುಕ್ವೇರ್ಗಳು ತೊಗೋಬೇಕು ಅಂದ್ರೆ ಸ್ಟೀಲೆಲ್ಲ ತುಂಬಾ ಕಾಸ್ಟ್ಲಿ. ಅದು ನಾರ್ಮಲ್ ಕುಕ್ವೇರ್ಗಳು ಏನಾಗುತ್ತೆ ಅಂದರೆ ಸ್ಟೀಲು ತಳ ಇಟ್ಬಿಡುತ್ತೆ ಬೇಗ. ಟ್ರೈಪ್ಲೇ ಅಂದರೆ ಅಡುಗೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಬಟ್ ಕಾಸ್ಟ್ಲಿ ಇರುತ್ತೆ. ನಾನು ತುಂಬ ದುಡ್ಡು ಕೊಟ್ಟು ಯಾವುದೂ ತೊಗೊಂಡಿಲ್ಲ, ಆಫರ್ ಇದ್ದಾಗ ಎಲ್ಲರೂ ತೊಗೊಂಡಿರೋದು. ನಾನು ಯಾವುದ್ಯಾವ್ದು ಆನ್ಲೈನಲ್ಲಿ ಶಾಪ್ ಮಾಡಿರ್ತೀನಿ ಎಲ್ಲದಕ್ಕೂ ಲಿಂಕು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಬೇಡ ಬಟ್ ಅದರಲ್ಲಿ ಸ್ವಲ್ಪ ಔಟ್ ಆಫ್ ಸ್ಟಾಕ್ ಆಗಿದೆ. ನಾನು ಅದು ಲಿಂಕು ಕೊಟ್ಟಿರ್ತೀನಿ, ನೀವೇನಾದ್ರೂ ಅದನ್ನು ಕಾರ್ಟ್ಗೆ ಹಾಕ್ಕೊಂಡು ನೋಟಿಫೈ ಮೀ ಅಂತ ಕೊಡಿ. ಬೇಕಿದ್ರೆ ಅದು ಸ್ಟಾಕ್ ಬಂದಾಗ ಅವರು ನಿಮಗೆ ಮೇಲ್ ಮಾಡ್ಬೋದು ಅನ್ಸುತ್ತೆ, ಇನ್ಫಾರ್ಮ್ ಮಾಡ್ತಾರೆ. ಮತ್ತು ಲೋಕಲ್ ಶಾಪ್ಗಳಲ್ಲೂ ಅಷ್ಟೇ, ನಾನು ಅಲ್ಲೂ ಅಷ್ಟೇ ಇವಾಗ ನಾವು 8 ಲೀಟ್ರ್ 9 ಲೀಟ್ರ್ ಎಲ್ಲ ತೊಗೋಬೇಕಂದ್ರೆ 8,000 9,000 ಎಲ್ಲ ಆಗುತ್ತೆ. ಅದೆಲ್ಲ ಕಮ್ಮಿಗೆ ತೊಗೋಬೇಕು ಅಂದರೆ ಯಾವ ಟೈಮಲ್ಲಿ ತೊಗೋಬೇಕು, ಹೆಂಗೆ ಶಾಪ್ ಮಾಡಬೇಕು, ಇದನ್ನೆಲ್ಲ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ. ಮತ್ತು ಕುಕ್ವೇರ್ಗಳು ಯಾವ್ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಂದು ಫುಲ್ ವಿಡಿಯೋ ನೋಡಿ. ನಿಮಗೂ ಯಾರಿಗಾದ್ರೂ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಕುಕ್ವೇರ್ಗಳು ಯಾವುದಿದೆ ಅಂತ ತೋರಿಸ್ತೀನಿ ಒಂದೊಂದೇ. ಮತ್ತು ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ನನ್ನ ಮಕ್ಳುಗಳಂತೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅವ್ರದೇ ಸೌಂಡ್ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದರಲ್ಲೂ ನನ್ನ ದೊಡ್ಡ ಮಗಳು ಸುಮ್ಮನೆ ಇರ್ತಾಳೆ, ಚಿಕ್ಕ ಮಗಳು ಅಂತೂ ಅವಳೇನು ಹೇಳಿದ್ರು ಅವಳದೇ ಏ ಏ ಏ ಅಂತ ಸೆಂಟ್ರಲ್ಲಿ ಸೌಂಡ್ ಆಗ್ತಿದ್ದಾಳೆ. ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ಇರೋ ಇವಾಗ ಆಯಿತಾ. ನಾನು ಮೊದಲು ಕಡಾಯಿಗಳನ್ನ ತೋರಿಸ್ತೀನಿ, ಮಾಡ್ಬಿಡ್ದಂಗಿಲ್ಲ. ಕಡಾಯಿಗಳು ಯಾವುದಿದೆ ಅಂತ ತೋರಿಸ್ತೀನಿ ನನ್ನ ಹತ್ರ. ಇದು ಹತ್ರದಿಂದ ತೋರಿಸ್ತೀನಿ. ಇದು ಬಂದು ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಪಿಜನ್ ಕಂಪ್ನಿದು 3000 ml ಅಂತ ಇದೆ, 3 ಲೀಟರ್ ಇದು. ನಾನು ಇದನ್ನು ವಿತ್ ಲಿಡ್ ತೊಗೊಂಡಿರೋದು. ನಾನು ತೊಗೊಂಡಾಗ ಇದು 850 ಸಮಥಿಂಗ್ 900 ಸಮಥಿಂಗ್ ಏನೋ ಇತ್ತು. ನಾನು ಫ್ಲಿಪ್ಕಾರ್ಟಲ್ಲಿ ಶಾಪ್ ಮಾಡಿರೋದು ಅನ್ಸುತ್ತೆ, ನಾನು ಮರ್ತ್ಬಿಟ್ಟಿದ್ದೀನಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಂತ. ಒಟ್ಟಿನಲ್ಲಿ ಅವೆರಡರಲ್ಲೇ ನಾನು ಶಾಪ್ ಮಾಡಿರೋದು. ಇದು ಲಿಂಕು ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ತೊಗೋಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಾಟಮ್ ಟ್ರೈಪ್ಲೇ ಇದೆ ನೋಡಿ. ವೀಲ್ಚೇರ್ಸು ನೆಕ್ಸ್ಟ್ ಬಂದು ಇದು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ, ಇಂಡಸ್ ವ್ಯಾಲಿಯಿಂದ ತೊಗೊಂಡಿರೋದು. ಇದು ನಾನು ಏನು ಅಮೆಝಾನ್ ಫ್ಲಿಪ್ಕಾರ್ಟ್ ಆ ಥರ ಆಗಲ್ಲ, ಅವ್ರದ್ದೇ ವೆಬ್ಸೈಟಲ್ಲಿ ತೊಗೊಂಡಿರೋದು. ಇದು ಎಷ್ಟಿದೆ ಅಂದರೆ, ಇದು ಎಷ್ಟು ಲೀಟರ್ ಅಂತ ಇಲ್ಲಿಲ್ಲ, ಇಲ್ಲಿ ನೋಡಿ 22 ಸೆಂಟಿಮೀಟರ್ ಅಂತ ಇದೆ. ಇದು ಮೋಸ್ಟ್ಲಿ 2.5 ಲೀಟರ್ ಅನಿಸುತ್ತೆ. ಇದು ಅಷ್ಟೇ, ಇದು ಫುಲ್ ಬಾಡಿ ಎಲ್ಲ, ಇದು ಬಾಟಮ್ ಅಷ್ಟೇ ಟ್ರೈಪ್ಲೇ ಇದೆ. ಇದನ್ನ ವಿತ್ ಲಿಡ್ಡು ತೊಗೊಂಡಿರೋದು ನಾನು. ಇದು ಮತ್ತು ಈ ಫ್ರೈಯಿಂಗ್ ಪ್ಯಾನು ಎರಡು ಕಾಂಬೋ ತೊಗೊಂಡಿದ್ದು 1800 ಸಮಥಿಂಗ್ ಅನಿಸುತ್ತೆ ನಾನು ತೊಗೊಂಡಿದ್ದು. ಬಟ್ ಏನಂದರೆ ಯಾವಾಗ ತೊಗೊಂಡ್ರು ಅಂದರೆ ಅವ್ರು ಕೂಪನ್ ಕೋಡ್ ಯೂಸ್ ಮಾಡಿಕೊಂಡು 12% ಆಫರ್ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಬಟ್ ಹಂಗೆ ಶಾಪ್ ಮಾಡಿದ್ರು ಅದರಲ್ಲೂ 12% ಆಫರ್ ಇದ್ದೇ ಇರುತ್ತೆ ನೋಡಿ. ಗ್ರೀನ್ ಹ್ಯಾಂಡಲ್ಲು ಇದು ಅಷ್ಟೇ 22 ಸೆಂಟಿಮೀಟರು ಅಂದರೆ 1.2 ಲೀಟರ್ ಏನೋ ಅನಿಸುತ್ತೆ. ಇದು ಎರಡಕ್ಕೂ ಸೇಮ್ ಲಿಡ್ಡೆ ಆಗುತ್ತೆ. ಇದು ನೋಡಿ, ಇದು ಕಾಂಬೋದಲ್ಲಿ ಒಂದೇ ಲಿಡ್ಡು 2 ಪಾತ್ರೆ. ಇದೆರಡು ಕಡಾಯಿ, ಫ್ರೈಯಿಂಗ್ ಪ್ಯಾನು.
ಮತ್ತು ಇನ್ನೊಂದು ಇದು ನಿರ್ಲಾನ್ ನನ್ನ ಬ್ರ್ಯಾಂಡಿಂದ ತೊಗೊಂಡಿರೋದು. ಇದು 20 ಸೆಂಟಿಮೀಟರು. ಇದು 1.7 1.5 ಲೀಟರ್ಸ್ ಏನೋ. ಇದು ಫುಲ್ ಬಾಡಿ ಟ್ರೈಪ್ಲೆ, ತುಂಬಾ ಅವೆರಡಕ್ಕಿಂತ ತುಂಬಾ ವೆಯ್ಟ್ ಇದೆ. ಇದು ವಿತ್ ಲಿಡ್ ತೊಗೊಂಡಿರೋದು. ಇದು ಅಷ್ಟೇ 800 ಏನೋ ತೊಗೊಂಡಿರೋದು. ಇದು ಸ್ಟಾಕ್ ಇದೆ ಇವಾಗ, ಬಟ್ ಏನಂದರೆ ಇವಾಗ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ. ನನಗೆ ಅಷ್ಟು ನಾನು ನೋಡಿಲ್ಲ. ನೋಡಿಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಎಲ್ಲ. ಈ ಬ್ರ್ಯಾಂಡ್ ಇನ್ನೊಂದೇನೆಂದರೆ ತುಂಬಾ ಕಾಸ್ಟ್ಲಿ ಇದೆ. ಬೇರೆ ಪ್ರಾಡಕ್ಟ್ಸ್ ಎಲ್ಲ ನಾವು ಕುಕ್ವೇರು, ಕ್ಯಾರಸೋಲು ಈ ಥರ ಎಲ್ಲ ತೊಗೋಬೇಕಂದ್ರೆ ಇದು ನಾನು ಆಫರ್ ಇದ್ದಾಗ ತೊಗೊಂಡಿದ್ದು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಿರ್ಲಾನು. ನೆಕ್ಸ್ಟ್ ಇದು ಅದೇ ನೋಡಿ, ನಾನು ಹೇಳಿಲ್ವಾ, ಅದೇ ಎಲ್ಲ ಪಾತ್ರೆಗಳಿಗೂ ನಾನು 700 800 ಕೊಟ್ಟೆ. ಇದು ಲೋಕಲ್ ಶಾಪಲ್ಲಿ ತೊಗೊಂಡಿರೋದು. ಎಷ್ಟು ಪುಟಾಣಿದು ನೋಡಿ. ಇದು ಫುಲ್ ಬಾಡಿ ಟ್ರೈಪ್ಲೆ ಬರುತ್ತೆ. ಬರೀ ಇಷ್ಟಕ್ಕೇ 690 ಏನೋ ನಾನು ಕೊಟ್ಟಿದ್ದು, ಬಟ್ 690 ಕೊಡಲಿಲ್ಲ. ಬಟ್ ಇದ್ರ ಆ್ಯಕ್ಚುಲ್ ಪ್ರೈಸ್ 690 ರುಪೀಸು ನೋಡಿ. ಮತ್ತು ಇದು ಅಷ್ಟೇ ಫುಲ್ ಬಾಡಿ ಟ್ರೈಪ್ಲೆ ಬರುತ್ತೆ. ಇದು ಒಗ್ಗರಣೆಗೆ ಯೂಸ್ ಮಾಡ್ತಾರಲ್ಲ, ತಡ್ಕ ಏನೋ ಹೇಳ್ತಾರಲ್ಲ, ಅದು ಇದು ಫುಲ್ ಬಾಡಿ ಟ್ರೈಪ್ಲೆ. ಇವೆರಡರಿಂದ 1200 ಏನೋ. ಇದ್ರ ಜೊತೆ ಇನ್ನೂ ನಾನು ಎಷ್ಟೊಂದು ಪಾತ್ರೆಗಳು ತೊಗೊಂಡೆ, ಬಟ್ ಆಫರಲ್ಲಿ ತೊಗೊಂಡೆ. ಅದೇನು ಆಫರು ಅಂತ ಇನ್ನು ಇದೇ ಶಾಪಲ್ಲಿ ಎಷ್ಟೊಂದು ಶಾಪ್ ಮಾಡಿದೆ ನಾನು ಒಟ್ಟಿಗೆ. ಅದೇನೇನೆಲ್ಲ ತೊಗೊಂಡೆ ಮತ್ತು ಯಾವ ಥರ ಆಫರ್ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಆಯಿತಾ. ನನ್ನ ಮಕ್ಕಳು ಅದು ಇದು ಸೌಂಡ್ ಮಾಡ್ತಾ ಇರ್ತಾರೆ. ಸೆಂಟರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಹೇಳಿದರೆ ಕೇಳಲ್ಲ. ನೆಕ್ಸ್ಟು ಇದು ಅಷ್ಟೇ ಬಾಟಮು ಟ್ರೈಪ್ಲೆ. ಇದು ಇಂಡಸ್ ವ್ಯಾಲಿ ಅನ್ನೋ ಬ್ರ್ಯಾಂಡಿಂದಾನೆ. ಇದು 1.8 ಲೀಟರ್ ಅನಿಸುತ್ತೆ. ಹೌದು, 1.8 ಲೀಟರ್ ಇದು. ಇದೂ ಅಷ್ಟೇ ವಿತ್ ಲಿಡ್ ತೊಗೊಂಡಿದ್ದು. ಇದು ಕಾಂಬೋ ಏನಿಲ್ಲ, ಅದೆರಡು ಕಾಂಬೋ. ಇದು ನಾನು ಹೋಗ್ಲಿ ಅದೇ ತೊಗೊಳ್ಳೋಣ ಆಯಿತು. ಇದು ಒಂದು ಸಪ್ರೇಟ್, ಇದು 1200 ಏನೋ ತೊಗೊಂಡಿದ್ದು. 1080 ಏನೋ ಅನಿಸುತ್ತೆ ಕೊಟ್ಟಿದ್ದು. ಏನು ಬೇಕು ಇದ್ರ ಲಿಂಕು ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೇಕಿದ್ರೆ. ಇಲ್ಲಾಂದರೆ ನಿಮಗೆ ಗೂಗಲಲ್ಲಿ ಹೋಗ್ಬಿಟ್ಟು ಇಂಡಸ್ ವ್ಯಾಲಿ ಕುಕ್ವೇರ್ ಅಂತ ಸರ್ಚ್ ಮಾಡಿದ್ರೆ ಇದೆಲ್ಲ ಸಿಗುತ್ತೆ. ಬೇಕಿದ್ರೆ ನೋಡ್ಬೋದು, ಹಂಗಾದ್ರೂ ಸರ್ಚ್ ಮಾಡಿ. ಇಲ್ಲಾಂದರೆ ಬೀಳ್ತೀಯಾ, ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನು 7 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಶೈನಿಂಗ್ ಇದೆ ಇದೆಲ್ಲ. ಏನು ಮಾತಾಡ ಎಲ್ಲ ತಂದು ಇದು ಅದು ಎಲ್ಲ ಕುಕ್ಕರ್ ಅದು ತಂದಲ್ಲಿಡು. ಅದು ಅವಾಗಲೇ ಒಂದು ಕಡಾಯಿ ತೋರಿಸಿದ್ನಲ್ಲ, ನಿರ್ಲಾನ್ ಅಂತ ಬ್ರ್ಯಾಂಡಿಂದ. ಇದು ಸೇಮ್ ಅದೇ ನಿರ್ಲಾನಿಂದಾನೆ. ಇದು ನಾನು ತೊಗೋಬೇಕಾದ್ರೆ 3 ಲೀಟರ್ ಅಂತ ಇತ್ತು, ಬಟ್ ಸೌಂಡ್ ಮಾಡಬೇಡಪ್ಪ. ಈ 3 ಲೀಟರ್ಸ್ ಅಷ್ಟು ಕ್ವಾಂಟಿಟಿ ಇಡ್ಸಲ್ಲ, 1.5 ಲೀಟರ್ಸ್ ಇಡಿಸ್ಬೋದೇನೋ ಅಷ್ಟೇ. ಇದಕ್ಕೆ ಇಟ್ಟು ತೊಗೊಂಡಿರೋದು. ಇದು ತುಂಬಾ ವೆಯ್ಟ್ ಇದೆ, ಬಟ್ ಇದೂ ಅಷ್ಟೇ ಬಾಟಮ್ ಮಾತ್ರ ಟ್ರೈಪ್ಲೆ ಇದೆ. ಈ ಬ್ರ್ಯಾಂಡಲ್ಲಿ ಇನ್ನೊಂದು ಏನಂದರೆ, ನಾನು 4 ಏನೋ ಇದು 2.5 2.7 3.5 ಈ ಥರ 4 ಕುಕ್ವೇರ್ಗಳನ್ನ ನೋಡಿದ್ದೆ. ಅದು ನಾನು ಅವಾಗಂತೂ ಈ ಮನೆ ಹೊಸದಾಗಿ ಬಂದಾಗ 7 ಮಂತ್ಸ್ ಬ್ಯಾಕು ನಾನು ಈ ಕುಕ್ವೇರ್ಗಳನ್ನೆಲ್ಲ ತೊಗೊಂಡಾಗ, ಅವಾಗ ಏನಂದರೆ ನಾನು ಒಂದು ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡ್ತಾನೆ ಇದ್ದೆ. ನನ್ನ ಹತ್ರ ಸ್ಟೀಲ್ ಕುಕ್ವೇರ್ ಯಾವುದೂ ಇರಲಿಲ್ಲ. ಅವಾಗೆಲ್ಲ ಇಂಡಾಲಿಯಮ್ ಯೂಸ್ ಮಾಡ್ತಾ ಇದ್ದೆ. ಸ್ಟೀಲಿಗೆ ಸ್ವಿಚ್ ಆಗೋಣ ಅಂದ್ಬಿಟ್ಟು ಆನ್ಲೈನಲ್ಲಿ ಹುಡುಕ್ಬೇಕಾದ್ರೆ ಹೊರಗಡೆ ಕೇಳಿದಾಗ ತುಂಬಾ ಕಾಸ್ಟ್ಲಿ, 1,500 ಆ ಥರ ಇತ್ತು. ಇಷ್ಟು ಕ್ವಾಂಟಿಟೀಸ್ ಅಂತ ಕುಕ್ವೇರ್ಗಳಿಗೇನೆ. ಇದೆಲ್ಲ ನಾನು ನೋಡೋಣ ಅಂತ ಒಂದು ಬುಕ್ ಮಾಡಿಕೊಂಡೆ, ಹೆಂಗಿರುತ್ತೆ ನೋಡೋಣ ಕ್ವಾಲಿಟಿ ಇದ್ರದ್ದು ಅಂತ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಏನಂದರೆ ಇನ್ನು 2 ಡೇಸಲ್ಲೇ ಅದು ಔಟ್ ಆಫ್ ಸ್ಟಾಕ್ ಆಗೋಯ್ತು. ಇದೇ ಥರ 3 ಕಾರ್ಟ್ಗೆ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ನ ಒಪ್ಪಿಸಿ ಅದು ತೊಗೊಂಡು ಬುಕ್ ಮಾಡೋ ಅಷ್ಟರಲ್ಲಿ ಅದು ಔಟ್ ಆಫ್ ಸ್ಟಾಕ್ ಇರಲಿ, ಔಟ್ ಆಫ್ ಸ್ಟಾಕ್ ಅಂತಲೂ ತೋರಿಸ್ತಾ ಇಲ್ಲ. ಸರ್ಚ್ ಮಾಡಿದ್ರೆ ನಿರ್ಲಾನ್ ಅಂತ ಕುಕ್ವೇರ್ಗಳನ್ನ ಅದು ಶೋನೇ ಆಗ್ತಿರ್ಲಿಲ್ಲ.
ಆ ಆ್ಯಪಲ್ಲಿ. ಆ ಥರ ಖಾಲಿ ಆಗಿಬಿಟ್ಟಿದ್ದು ಕುಕ್ವೇರ್ಗಳೆಲ್ಲ. ಈಗಲೂ ಕೂಡ ಅವೆಲ್ಲ ನನಗೆ ಸರ್ಚ್ ಮಾಡಿದ್ರೆ ಸಿಗಲಿಲ್ಲ. ಇದು ಅಷ್ಟೇ ಇವಾಗಿಲ್ಲ. ನಾನು ತೊಗೊಂಡಿದ್ದೀನ ಲಿಂಕ್ ಥ್ರೂ ಏನಾದರೂ ಹೋದರೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸುತ್ತೆ. ನಿಮಗೂ ಅಷ್ಟೇ ಲಿಂಕ್ ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಅವ್ರೇನಾದರೂ ಮತ್ತೆ ಕುಕ್ವೇರ್ಗಳನ್ನ ಬಿಟ್ಟರೆ ಬೇಕಿದ್ರೆ ತೊಗೊಳ್ಳಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದಿಲ್ಲ ನನ್ನ ಬ್ರ್ಯಾಂಡು. ನಂಗೆ ಎಲ್ಲದಕ್ಕಿಂತ ಇದು ತುಂಬಾ ಇಷ್ಟ ಆಯಿತು. ಮತ್ತು ತುಂಬ ವೆಯ್ಟು ಇದೆ ಅದಕ್ಕಿಂತ ಈ ಕುಕ್ವೇರು. ಬಿಡಿದು ಅವೆರಡು ಕೊಡು ಗ್ಲಾಸ್ದು ಕೊಡಿದು ಇಟ್ಕೊ ಹಂಗೆ. ಇವೆರಡು ನೋಡಿ ಸುಮ್ಮನಿರು. ಪ್ರೆಸ್ಟೀನ್ ಅಂತ ಒಂದು ಕಂಪ್ನಿ ತೊಗೊಂಡಿರೋದು. ತುಂಬಾ ವೆಯ್ಟ್ಲೆಸ್ಸು ಪಾತ್ರೆ. ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ಏನು ರಿಟರ್ನ್ ಮಾಡಿಬಿಡ್ಲ ಈ ಥರ ಇದೆಯಲ್ಲ ಎಸಿ ಈ ಕಡೆ ತೊಗೋತೀನಿ. ವೆಯ್ಟ್ಲೆಸ್ ಇದೆ, ಏನು ಇಟ್ಕೊಳ್ಳ ಅಥವಾ ರಿಟರ್ನ್ ಮಾಡಿಬಿಡ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಈಗೆಲ್ಲ ಏನಾದರೂ ಅಡುಗೆ ಮಾಡಬೇಕಂದ್ರೆ ವೆಯ್ಟ್ಲೆಸ್ ಇದ್ದರೆ ಸಿಗುತ್ತಲ್ಲ ಅಂದ್ಬಿಟ್ಟು ನಾನು ತಳಸಿದ್ರೆ ಸುಮ್ಮನೆ ಅದೊಂಥರ ಏನು ಕುಕ್ ಮಾಡೋಕ್ಕೂ ಯೂಸ್ ಆಗಲ್ಲ ಅಂದ್ಬಿಟ್ಟು ನೋಡೋಣ ಇರು ಒಂದು ಯೂಸ್ ಮಾಡೋಣ ಒಂದ್ಸಲ. 2,100 ಏನೋ ಕೊಟ್ಟೆ. ನೋಡೋಣ ಇರಲಿ ಅಂತ ಇಟ್ಕೊಂಡೆ. ಇದೊಂದು ಟ್ರೈ ಮಾಡಿಬಿಡೋಣ ಅಂತ. ಬಟ್ ನೋಡಿ 7 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಒಳಗಡೆ ಒಂದು ಕರೆ ಕೂಡ ಇಲ್ಲ. ಅದ್ರ ಶೈನಿಂಗ್ ಕೂಡ ನೋಡಿ ಹೆಂಗಿದೆ. ಇನ್ನು ವೆಯ್ಟ್ಲೆಸ್ ಆದರೂ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಎರಡೂ ಕಾಂಬೋದಲ್ಲಿ ಮತ್ತು ವಿತ್ ಲಿಡ್ಡು, ಗ್ಲಾಸ್ ಲಿಡ್ಡು. ಇದು ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿದ್ರೆ ಸಿಗಲಿಲ್ಲ, ಬಟ್ ಅಮೆಝಾನಲ್ಲಿ ಇದೆ ಇದು. ನಾನು ಇದ್ರ ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ. ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಇದನ್ನ ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ ಅಮೌಂಟ್ಗೆ ವರ್ತ್ ಅಂತ ಅನಿಸುತ್ತೆ. ನಾನು ತೊಗೊಂಡಿರೋದೆಲ್ಲ ಅಷ್ಟೇ ಅಮೌಂಟ್ಗೆ ವರ್ತ್ ಅನಿಸುತ್ತೆ. ನೀವು ಬೇಕಿದ್ರೆ ಹೊರಗಡೆ ಹೋಗಿ ಟ್ರೈಪ್ಲೇನ ಕೇಳಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಕೊಡು ಮಗಳ ನೋಡಿ. ನನ್ನ ಮಗಳು ಪಾತ್ರೆ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಇದು ಬಂದು ಇಡ್ಲಿ ಪಾತ್ರೆ, ಅಂದರೆ ಮಲ್ಟಿ ಪಾಟಾಗಿ ಯೂಸ್ ಮಾಡ್ಬೋದು. ಸುಮ್ಮನಿರಪ್ಪ ನೋಡಿ, ಪಾತ್ರೆನೇ ದಡ ಬಡ ಅಂತ ಸೌಂಡ್ ಮಾಡ್ತಾರೆ ಇವ್ರು ಇಟ್ಕೊಂಡು. ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ ಒಂದೊಂದು ವೀಡಿಯೋ ಹಾಕೋಣ ಡೈಲಿ. ಅಂದರೆ ಇವಾಗ ಗೊತ್ತಿಲ್ವಲ್ಲ ಯಾವ ವಿಡಿಯೋ ಓಡತ್ತೆ ಅಂತ. ನಾವು ಹೊಸ ಯೂಟ್ಯೂಬರ್ ಆಗಿ ನಮ್ಮ ಟ್ರೈನ ಮಾಡಬೇಕಲ್ವ, ದಿನ ಒಂದೊಂದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟಿಂಗಲ್ಲಿ ಒಂದು 2 ಮಂತ್ಸ್ ಮಾಡಿದೆ. ಈಗ 1 ಮಂತಿಂದ ನೋಡಿ ಇವರಿಬ್ಬರು ಕೀಟ್ಲೆ ಏನು ವೀಡಿಯೋ ಮಾಡೋಕ್ಕೂ ಆಗಲ್ಲ. ಲಾಸ್ಟ್ ವೀಕ್ ಒಂದು ವೀಡಿಯೋ ಮಾಡಿದೆ, ಅದಾದ್ಮೇಲೆ ಯಾವ ವೀಡಿಯೋನೂ ಮಾಡಿಲ್ಲ. ಇವತ್ತೇ ಮಾಡ್ತಿರೋದು. ಇದನ್ನು ಎಡಿಟ್ ಮಾಡಿ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಓಕೆ, ಇದು ನೋಡಿ ಯಾವುದೋ ರಾಜೇಶ್ ಅನ್ನೋದು ಕಂಪ್ನಿ. ಇದು ರಾಜೇಶ್ ಅಂತ. ನಾನು ಇದರಲ್ಲಿ ಎಷ್ಟು 2.5 ಪಾವು, ಹೌದು 2.5 ಪಾವು ಮೊನ್ನೆ ಇದು ಮಾಡಿದ್ದೆ. ಏನು ನಾನೇ ಮರ್ಬಿಟ್ನಲ್ಲ, ವಾಂಗಿ ಬಾತ್ ಮಾಡಿದ್ದೆ ನನ್ನ ಮಗಳು ಬರ್ಡೇ ಅಂತ. ಬಟ್ ಇಷ್ಟು ದಿನ ಇದನ್ನು ನನ್ನ ಇಡ್ಲಿ ಪಾತ್ರೆ ಅಂತಲೇ ತೊಗೊಂಡಿದ್ದು. ನಾರ್ಮಲ್ ಇಡ್ಲಿ ಪಾತ್ರೆ ತೊಗೊಳಕ್ಕೆ ಹೋದೆ, ಬಟ್ ನನಗೆ ಅದರಲ್ಲಿ ಮಿನಿ ಇಡ್ಲಿದು ಪ್ಲೇಟ್ ಸಿಕ್ಕಿಲ್ಲ. ನನಗೆ ಮಿನಿ ಇಡ್ಲಿ ಪ್ಲೇಟು ಮತ್ತು ದೋಕ್ಲದು, ಸ್ಟೀಮರು, ನಾರ್ಮಲ್ ಇಡ್ಲಿ ಪ್ಲೇಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಓಕೆ ಅಂದ್ಬಿಟ್ಟಿದ್ದು 2,500 ನಾನು ತೊಗೊಂಡಾಗ. ಇದೊಂದು ಲಿಡ್ ಇದೆ ಮತ್ತು ಇನ್ನೊಂದು ಗ್ಲಾಸ್ ಲಿಡ್ ಕೂಡ ಇದೆ. 2 ಲಿಡ್ಡು, 5 ಪ್ಲೇಟ್ಸು ಮತ್ತು ಇದೊಂದು ಮಲ್ಟಿಪಾಟು ಕುಕ್ವೇರ್. ಇದಂತೂ ಫುಲ್ ಬಾಡಿನೇ ಟ್ರೈಪ್ಲೇ ಇದೆ. ತುಂಬಾ ವೆಯ್ಟ್ ಇದೆ. ಇಷ್ಟು ದಿನ ನಾನು ತೊಗೊಂಡು ಇದನ್ನು ಅಷ್ಟೇ 6-7 ಮಂತ್ಸ್ ಆಯಿತು. ಯೂಸ್ ಮಾಡಿರಲಿಲ್ಲ. ಅಪರೂಪಕ್ಕೆ ಯಾವಾಗ ಇಡ್ಲಿ ಮಾಡ್ತಿದ್ನೋ ಅವಾಗ ಅಷ್ಟೇ ಯೂಸ್ ಮಾಡ್ತಿದ್ದು. ಬೇರೆ ಟೈಮಲ್ಲಿ ಯೂಸ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಅಂತ ಪಾತ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ. ಬಟ್ ಮೊನ್ನೆ ಐಟಮ್ಸ್ ಜಾಸ್ತಿ ಆಗಿದ್ದರಿಂದ ನಾನು ಅಷ್ಟೊಂದು ಪಾತ್ರೆ ಏನು ಇಟ್ಕೊಂಡಿಲ್ಲ. ಇವಾಗ ಏನು ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಬೇರೆ ಪಾತ್ರೆಗಳಿದೆ, ಅವಿದಿಲ್ಲದೆ ಯೂಸ್ ಮಾಡಬೇಕಾಯ್ತು. ಬಟ್ ನೋಡಿ ಪಲಾವ್ ಥರ ಮಾಡಿದ್ದೆ ವಾಂಗಿಬಾತ್, ಆದರೂ ತಳ ಏನೂ ಆಗಿಲ್ಲ, ಚೆನ್ನಾಗಿದೆ ಇದನ್ನು. ಬಟ್ ಇದು 2,500. ಬಟ್ ಇದು ಒಂದು ಅಷ್ಟು 5 ಪ್ಲೇಟು, 2 ಮೇಲ್ಗಡೆ ಲಿಡ್ಡು, ಇದು 2 ಎಲ್ಲ ಸೇರಿ 2,500. ಬರೀ ಇದು ಒಂದು ಇವಾಗ ತೊಗೋಬೇಕಂದ್ರೆ
ಮಿನಿಮಮ್ ಒಂದು 4,000 to 5,000 ಆಗುತ್ತೆ. ಅಂದರೆ ಪ್ಲೇಟ್ಸ್ ಏನೂ ಬೇಡ, ವಿತ್ ಲಿಡ್ ಇದೊಂದು ಪಾತ್ರೆ ತೊಗೊಂಡ್ರೆ ಆ್ಯಸ್ ಎ ಕುಕ್ವೇರು ಅಥವಾ ಕ್ಯಾರೆಸೋಲ್ ಅಂತ ಏನೋ ಹೇಳ್ತಾರೆ ಈ ಥರ ಪಾಟ್ಗಳಿಗೆ. ಬಿರಿಯಾನಿ ಪಾಟ್, ಬಿರಿಯಾನಿ ಪಾಟ್ ಒಂದು 4,000 to 5,000 ಆದರೂ ಆಗುತ್ತೆ. ನನಗೆ 2,500 ಅವ್ರು ಹೇಳಿದ ತಕ್ಷಣ ನಾನೆಲ್ಲೋ ಇದು ನೋಡಿ ಕ್ವಾಲಿಟಿನ ಒಂದು 5,000 ಹೇಳ್ತಾರೆ ಅಂದ್ಕೊಂಡಿದ್ದೆ. 2,500 ಹೇಳಿದ್ರು. ಓಕೆ ಅಂದ್ಬಿಟ್ಟು ತೊಗೊಂಬಂದೆ. ನಾನು ಲೋಕಲ್ ಶಾಪಲ್ಲಿ ಏನೇನು ಶಾಪ್ ಮಾಡಿದ್ರು ಎಲ್ಲ ಇವ್ರ ಅಂಗಡಿಯಿಂದನೇ ತೊಗೊಂಡಿರೋದು. ನೋಡಿ ನಮ್ಮ ಇಲ್ಲಿ ಮರಿನೇ ಹಿಂದೆ ಇಲ್ಲ, ಇಲ್ಲಿ ನೋಡಿ ನನ್ನ ಮಗಳು. ಬಿಡೋ ಮಗಳೇ, ಇದು ಅಷ್ಟೇ ಲೋಕಲ್ ಶಾಪ್. ಇವಾಗ ತೋರಿಸಿದ್ನಲ್ಲ ಅವ್ರ ಶಾಪಲ್ಲೇ ತೊಗೊಂಡಿದ್ದು. ಇದು ಕ್ಯಾಸರೋಲ್ ಅಂತ ಕರೀತಾರೆ ಅಥವಾ ಬಿರಿಯಾನಿ ಪಾರ್ಟ್ಸ್ ಅಂತಲೂ ಕರೀತಾರೆ. ಇದೆಲ್ಲ ಎಷ್ಟು ಲೀಟರ್ ಅಂತ ಇರಲ್ಲ, ಬರೀ ಸೆಂಟಿಮೀಟರಲ್ಲಿ ಇರುತ್ತೆ. ಇದು 24 ಸೆಂಟಿಮೀಟರ್ ಅಂದರೆ ಬಾಟಮ್ ಎಷ್ಟಿರ್ತೋ ಅದಷ್ಟು ಕೊಟ್ಟಿರ್ತಾರೆ. ಇದೆಷ್ಟು ನನಗೂ ಗೊತ್ತಿಲ್ಲ, ಅಷ್ಟು ನನಗೂ ಅಷ್ಟೆಲ್ಲ ಐಡಿಯಾ ಇಲ್ಲ. ನನಗನ್ಸುತ್ತೆ ಒಂದು 2.5 3 ಲೀಟರ್ಸ್, ಒಂದು 3 ಲೀಟರ್ಸ್ ಇಡ್ಸುತ್ತೆ. 3 to 4 ಅಂತ ಅನಿಸುತ್ತೆ, ಗೊತ್ತಿಲ್ಲ. ಒಂದು 3 ಲೀಟರ್ಸ್ ಅಂತೂ ಇಡ್ಸುತ್ತೆ. ಇದು ಈ ಸತಿ ವಾಶ್ ಮಾಡಿದಾಗ ಹೋಗ್ಬಿಡುತ್ತೆ ರೇಟ್ ನೋಡಿ. ಇದು 2,900 ಏನೋ ಇತ್ತು, 2,900 ಏನೋ ಇತ್ತು. ಇಲ್ಲಿದ್ದು ಸಪ್ರೇಟ್ ಇದಕ್ಕೆ. ಇದು ಎಷ್ಟು 200 or 300 ಸಮಥಿಂಗ್ ಬಂದಿದೆ. ಸಾಕು ಮಗ, ಸೌಂಡ್ ಮಾಡಿಬಿಡೋದು ಇರೋ ಅಲ್ಲಿಡು, ಸೌಂಡ್ ಮಾಡಿಬಿಡ. ಇದು 2,900 3,000 ಅಂದ್ಕೊಳ್ಳಿ. ಇದು ಒಂದು 250 ಇದಕ್ಕೆ ಸಪ್ರೇಟಾಗಿ ತೊಗೊಂಡಿದ್ದು. ಇದು ಅಷ್ಟೇ ಫುಲ್ಲು ಬಾಡಿ ಟ್ರೈಪ್ಲೆ. ಇದಂತೂ ತುಂಬ ಸತಿ ನಾನು ನಾನ್ ವೆಜ್ ಮಾಡಬೇಕಾದ್ರೆ ಜಾಸ್ತಿ ಚಿಕನ್ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಇವಾಗ ಕಾರ್ತಿಕ ಅಂತ ಯೂಸ್ ಮಾಡಿಲ್ಲ. ಮೊನ್ನೆ ನನ್ನ ಮಗಳು ಬರ್ಡೇಗೆ ಯೂಸ್ ಮಾಡಿದ್ದೆ. ನನಗೆ ಈ ಥರ ಎಲ್ಲ ಪಾತ್ರೆಗಳನ್ನ ಯೂಸ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತಲ್ಲ, ಅಯ್ಯೋ ಹಾಳಾಗ್ಬಿಟ್ರೆ ಅಂತ ಅನಿಸುತ್ತೆ. ಬಟ್ ಸಖತ್ತಾಗಿರುತ್ತೆ ಕುಕ್ ಮಾಡೋಕ್ಕೆಲ್ಲ. ಇವನ್ನೆಲ್ಲ ನೋಡಿದ್ರೆ ಅನಿಸುತ್ತೆ ಏನಾದರೂ ವೆರೈಟಿಯಾಗಿ ಕುಕ್ ಮಾಡಿಸ್ಬೇಕಂತ, ಅಷ್ಟು ಚೆನ್ನಾಗಿರುತ್ತೆ ಪಾತ್ರೆಗಳು. ಬಟ್ ಇವೆಲ್ಲ ಕಾಸ್ಟ್ಲಿ. ನಾನು ನಿಜವಾಗ್ಲೂ ಇಷ್ಟೆಲ್ಲ ಕೊಟ್ಟಿಲ್ಲ. ನಾನು ಹೆಂಗೆ ಶಾಪ್ ಮಾಡಿದೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ವಾಚ್ ಮಾಡಿ, ಓಕೆನಾ? ಬಿಡು, ತುಣಿ ಬಾರ್ದವ ನಾನು ಮತ್ತೆ ವಾಶ್ ಮಾಡೋಕ್ಕಾಗುತ್ತಾ? ನೋಡಿ ಇವರಿಬ್ರು ಕತೆನ ಪಾತ್ರೆ ಒಳಗೆ ನಿಂತಿದ್ದು. ಚಿನ್ನಮ್ಮ ಅವಳೇನೋ ಚಿಕ್ಕವಳು. ಬಿಡು ಬಿಡು, ಇನ್ನೊಂದ್ಸತಿ ಕಾಲ ಹಾಕಿದ್ರೆ ನಾನು ಹೊಡೆದ್ಬಿಡ್ತೀನಿ, ಓಕೆನಾ? ನೋಡಿ ಇದು ಟ್ರೈಪ್ಲೇ ಅಲ್ಲ, ನಂಗೆ ಇದು ಕಾಪರ್ ಬಾಟಮ್. ಅವ್ರು ಹೇಳಿದ್ರು ಇದು ಕೋಟೆಡ್ ಅಲ್ಲ, ಪ್ಯೂರ್ ಕಾಪರ್ ಬಾಟಮು. ಇದು ಎಷ್ಟು ಕುಕ್ ಮಾಡಿದ್ರು ಹೋಗಲ್ಲ ಅಂತ. ಇದೇನು ಹೋಗಿಲ್ಲ, ನಾನು 7 ಮಂತ್ಸಿಂದ ಯೂಸ್ ಮಾಡ್ತೀನಿ. ಬಟ್ ಹೀಟ್ ಆದಾಗ ಇದು ಮಾತ್ರ ಕಪ್ಪಗೆ ಆಗ್ತಾಯಿದೆ. ಉಜ್ತೀವಲ್ಲ, ಇದು ಮಾತ್ರ ಸ್ವಲ್ಪ ಹಿಂಗಾಗಿದೆ. ಇದು 7 ಸೆಟ್. ಇದು ನಮ್ಮಮ್ಮ ಕೊಡಿಸಿದ್ದು ನನಗೆ. ಸೇಮ್ ಎಲ್ಲ ನೋಡಿ, ಅದು ಬಿಡು. ಇದು ನಾನು ಈ 3ನ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ನಾನೇ ಇಷ್ಟು ದೊಡ್ಡದು ಯೂಸ್ ಮಾಡಲ್ಲ. ನಾನು ನನ್ನ ಹಸ್ಬೆಂಡು ಮತ್ತು ನನ್ನ 2 ಮಕ್ಕಳು ಅಷ್ಟೇ. ಇವ್ರು ನೋಡಿ, ಹಿಂದೆ ಮುಂದೆ ಎಲ್ಲ ಮನೆಯವರು ಸೌಂಡ್ ಮಾಡ್ತಾರೆ. ನಾನು ಇದ್ರಲ್ಲಿ 4 ಮಾತ್ರ ಯೂಸ್ ಮಾಡ್ತೀನಿ. ಮತ್ತೆ ತುಣಿಬಾರ್ದು. ಒಂದ್ಸತಿ ಹೇಳಿದ್ಮೇಲೆ ಕೇಳ್ಬೇಕು. ನೀವು ಚಿಕ್ಕ ಪಾಪನ ಹಾಕೊಂಡಿಲ್ಲ, ಅದು ಒಂದು ಕಾಲಲ್ಲಿ ಕೊಡ್ತಾರೆ. ಅವ್ರು ಏನು ಅನ್ಕೊಂತಾರೆ ನೋಡಿ. ಇದೆಲ್ಲ ಮತ್ತೆ ವಾಶ್ ಮಾಡಬೇಕು. ವಾಶ್ ಮಾಡಿ ಇಟ್ಟಿದ್ದೀನಿ. ಸೆಕೆಂಡ್ ರೌಂಡ್ ವಾಶ್ ಮಾಡಬೇಕು. ನೋಡಿ ಇದು 7 ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ನಾರ್ಮಲ್ ಸ್ಟೀಲ್ ಎಲ್ಲ ಬಂದು ಇದು KG ಲೆಕ್ಕದಲ್ಲಿ ತೊಗೊಂಡಿದ್ದು. ನಾರ್ಮಲ್ ಸ್ಟೀಲ್ ಎಲ್ಲ ಬಂದು ಏನಂದರೆ ಒಂದು 400 420 ಒಂದೊಂದು ಶಾಪಲ್ಲಿ ಒಂದೊಂದು ಸಿಟಿಗಳಲ್ಲಿ ಒಂದೊಂದು ಥರ. ನಾನು ಇದನ್ನು ತೊಗೊಂಡಿದ್ದು ಬೆಂಗಳೂರು ಕ್ರಾಸ್ ಅಲ್ಲಿ. ಇದು ಕುಕ್ವೇರ್ ಅಂತ ಹೇಳಿದ್ದಕ್ಕೆ ನಮಗೆ ಗಟ್ಟಿರುತ್ತೆ. ಇದು 750 ಏನೋ ಹೇಳಿದ್ರು per kg. ಇದು ಎಷ್ಟು KG ಇತ್ತು ಅಂತಲೂ ನಾನು ಮರ್ತ್ಬಿಟ್ಟಿದ್ದೀನಿ. ನಮ್ಮಮ್ಮ ಕೊಡಿಸಿದ್ದಲ್ವಾ, ಅಮ್ಮನೂ ಏನೇನೋ ಇದು ತಟ್ಟೆಗಳೆಲ್ಲ ಬರುತ್ತಲ್ಲ ಕಂಚಿಂದು ಊಟಕ್ಕೆ, ಚೊಂಬು ತಾಮ್ರದೆಲ್ಲ ತೊಗೊಂಡ್ರು. ಎಲ್ಲ ಟೋಟಲಾಗಿ ಬಿಲ್ ಆಗಿದ್ದರಿಂದ ನಂದು ಇದು ಎಷ್ಟು ಕೊಟ್ವಿ ನಾನು ಮರ್ತ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಎಣ್ಸವಂತೇರು ನೋಡಿ. ಟೋಟಲ್ 7. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು 4 ಲಿಡ್ಸ್ ತೊಗೊಂಡಿದ್ದೀನಿ. ಎಲ್ಲ ಇವಾಗ ಇದ್ರದ್ದೇ ಇದಕ್ಕಾಗುತ್ತೆ ಅಂದ್ಬಿಟ್ಟು 4 ತೊಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಯೂಸ್ ಮಾಡಲ್ಲ ಅಲ್ವಾ, ಅಪರೂಪಕ್ಕೆ ಒಂದೊಂದ್ಸಲ ಯೂಸ್ ಮಾಡೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಈ ಥರ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳಿ. ಅಂದರೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ರೇಟು ಕಮ್ಮಿ, ಚೆನ್ನಾಗಿದೆ ಕ್ವಾಲಿಟಿ.
ಇದು ಅಷ್ಟೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಹೇಳ್ತಾ ಮಾತುಗಳೇ ತೊದಲು ಬಂದ್ಬಿಡುತ್ತೆ. ಇದು ಮತ್ತು ಇದರಲ್ಲೇ ಚಿಕ್ಕದೊಂದು ಕೆಸರಲ್ಲಿ ತೋರಿಸಿದ್ನಲ್ಲ ಬಿರಿಯಾನಿ ಪಾಟು, ಗ್ರೀನ್ ಅಲ್ಲ ಶೆಫ್ಟೋ ನನ್ನ ಬಿರಿಯಾನಿ ಪಾಟು ಶೆಫ್ಟೋ ನನ್ನ ಕಂಪ್ನಿ ಇದು. ಈ ಬ್ರ್ಯಾಂಡ್ ಒಂದು ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರು ಜಾಸ್ತಿ ಅವ್ರ ಶಾಪಲ್ಲೆಲ್ಲ ಸೇಮ್ ಇದೇ ಕಂಪ್ನಿ ಪಾತ್ರೆಗಳನ್ನೇ ಅವ್ರು ಸೇಲ್ ಮಾಡೋದು. ಇದು ನೋಡಿ, ಇದ್ರ ಮೇಲೆ ಲೀಟರ್ ಇದೆ. ಅವತ್ತು ನಾನು ಇನ್ನೊಂದು ನೋಡಿದೆ, ಅದು ಇದಕ್ಕಿಂತ ಕಮ್ಮಿ ಇತ್ತು. ಅವರು ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ ತರಿಸ್ಕೊಡ್ತೀನಿ ಅಂತ ಹೇಳಿದರು. ನಾನು ಅದು ಓಕೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದಿದ್ದೆ. 32 ಸೆಂಟಿಮೀಟರ್ 13 ಲೀಟರ್ ಅಂತ ಇದೆ. ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ಚಿಕ್ಕದಾಗಿದೆ ನೋಡಿ. ಇದೆ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಾನು 2 ಸೇರು ಅಕ್ಕಿ ಅನ್ನ ಮಾಡಿದ್ದೆ. ಒಂದಿಷ್ಟು ಫಿಲ್ ಆಗಿತ್ತು. ಇನ್ನು ಒಂದು ಸೇರು ಒಂದು 3 ಸೇರು ಮಾಡ್ಬೋದು ಅನ್ಸುತ್ತೆ. ಎಷ್ಟಿದೆ ಗೊತ್ತಾ? 6946 ಇದೆ. ಡಿಸ್ಕೌಂಟ್ ಹೋಗಿ 6230 ಇದೆ. ಅಂದರೆ ಅವರು ನಾರ್ಮಲ್ 10% 15% ಅಂತ ಡಿಸ್ಕೌಂಟ್ ಮಾಮೂಲಿ ಇದ್ದೇ ಇರುತ್ತೆ ಇವ್ರ ಪಾತ್ರೆಗಳ ಮೇಲೆಲ್ಲ. ಇದು ನೋಡಿ, ಅದಕ್ಕೆ ಈ ಲಿಡ್ಡು ಅಷ್ಟೇ ಈ ಸತಿ ವಾಶ್ ಮಾಡಬೇಕಾದ್ರೆ ಹೋಯ್ತಿದ್ರ ಮೇಲೆ ಇದ್ದಿದ್ದು. ಅದ್ರ ಪ್ರೈಸು 710 ರೂಪೀಸ್. ಇದು ನಾನು ತೊಗೋಬೇಕಾದ್ರೆ ಈ ಥರ ಲಿಡ್ಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಫ್ಯಾನ್ಸಿ ಆಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇನ್ನೊಂದು ಏನಂದರೆ, ಈ ಥರ ಎಲ್ಲ ಜಾಸ್ತಿ ಮಾಡ್ತೀವಲ್ಲ ಐಟಮ್ಸು, ಈ ಥರ ಇಟ್ಟರೆ ಇದ್ರ ಮೇಲೆ ಇನ್ನೊಂದು ಪಾತ್ರೆ ಇಡೋಕ್ಕಾಗಲ್ಲ. ಅಥವಾ ನಾವು ಇವಾಗ ಪಲಾವು ಬಿರಿಯಾನಿ ಏನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀವಿ ಅಂದ್ಕೊಳ್ಳಿ, ಇದ್ರ ಮೇಲೆ ಏನಾದರೂ ಒಂದು ಭಾರ ಇಡಬೇಕು ದಮ್ ಕಟ್ಟಬೇಕಾದ್ರೆ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ನಾನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಇದ್ರೆ, ಪಾತ್ರೆ ತೊಗೊಳೋರಿಗೆ ದಯವಿಟ್ಟು ಈ ಥರ ಲಿಡ್ಡಿರ ತೊಗೊಬೇಡಿ. ಎತ್ತಬೇಕಾದ್ರೆ ಬಟ್ಟೆ ಇಟ್ಕೊಂಡು ಎತ್ತಿದ್ರು ಪರವಾಗಿಲ್ಲ, ಸ್ವಲ್ಪ ಕಷ್ಟ ಅನಿಸಿದ್ರು. ಫುಲ್ಲು ಫ್ಲಾಟ್ ಇರುತ್ತಲ್ಲ ಆ ಥರ ತೊಗೊಂಡು. ಇವಾಗ ಅಡುಗೆ ಎಲ್ಲ ಆದಮೇಲೆ ಒಂದ್ರ ಮೇಲೆ ಒಂದು ಇಡೋಕ್ಕೂ ಚೆನ್ನಾಗಿರುತ್ತೆ. ನನ್ನ ಸಜೆಷನು. ನಿಮ್ಮ ಇಷ್ಟ, ಯಾವ ಥರ ತೊಗೋಬೇಕನ್ಸುತ್ತೋ ನಿಮಗೆ ತೊಗೊಳ್ಳಿ. ಫ್ಯಾನ್ಸಿಯಾಗಿರುತ್ತೆ ನೋಡೋಕ್ಕೆ, ಬಟ್ ಸ್ವಲ್ಪ ಕಷ್ಟ ಅನಿಸುತ್ತೆ ಐಟಮ್ಸ್ ಎಲ್ಲ ಮಾಡಿದಾಗ, ಜಾಸ್ತಿ ಮಾಡಿದಾಗ. ಅದರಲ್ಲಿ ನಮ್ಮ ಈ ಥರ ಚಿಕ್ಕ ಮನೆಗಳಲ್ಲಂತೂ ಸ್ವಲ್ಪ ಕಷ್ಟನೇ ಜಾಸ್ತಿನೇ. ಈ ಕುಕ್ಕರು ಇದು ಪಿಜನ್ ಕಂಪ್ನಿಯಿಂದ ನಾನು ಇದು ಫ್ಲಿಪ್ಕಾರ್ಟಲ್ಲೂ ಅಮೆಝಾನಲ್ಲೂ ತೊಗೊಂಡಿದ್ದು. ನಾನು ಹಾಕ್ತೀನಿ ಲಿಂಕ್ ಎಲ್ಲ. ಆನ್ಲೈನಲ್ಲಿ ಯಾವುದೇ ತೊಗೊಂಡಿದ್ದೀನೋ ಎಲ್ಲಾದರೂ ಲಿಂಕ್ ಹಾಕ್ತೀನಿ. ಇದು 5.5 ಲೀಟರ್. ಒಂದು ನಿಮಿಷ. 5.5 ಲೀಟರ್. ಇದು ಪಿಜನ್ ಕಂಪ್ನಿಯಿಂದ ತೊಗೊಂಡಿದ್ದು. ಇದಕ್ಕೆ ಒಂದು ನಾರ್ಮಲ್ ಲಿಡ್ಡು ಮತ್ತು ವೆಯ್ಟು ಎಕ್ಸ್ಟ್ರಾ ಮಾಡಿ ಆದಮೇಲೆ ನಾವು ಇವಾಗಲಿ ವೆಯ್ಟ್ ತೆಗಿತೀವಲ್ಲ, ವಿಷಲ್ ಹೋದ್ಮೇಲೆ ಏರ್ ಔಟ್ ಆದಮೇಲೆ ಕ್ಲೋಸ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಗ್ಲಾಸ್ ಇಟ್ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಇದು ನಾನು ತೊಗೊಂಡಾಗ 900 ಇಷ್ಟಕ್ಕೆ. ಚೆನ್ನಾಗಿದೆ. ನಾನು ಇದನ್ನು ರಿವ್ಯೂ ನೋಡ್ಬಿಟ್ಟು ತೊಗೊಂಡಿದ್ದೆ. ಎಷ್ಟೊಂದು ಜನ ಮಸ್ಟ್ ಬೈ ಅಂತ ಹಾಕಿದ್ರು, ಓಕೆ ಅಂತ ಹಾಕಿದ್ರು, ಗುಡ್ ಅಂತ ಹಾಕಿದ್ರು. ಇನ್ನು ಸ್ವಲ್ಪ ಜನ ಅಂದರೆ ಒಂದು ಸ್ವಲ್ಪ ಜನ ಒಬ್ಬರೋ ಇಬ್ಬರು. ಈ ಟ್ರೈಪ್ಲೇ ಇದೆ ನೋಡಿ. ಇದು 1 ವರ್ಷ ಆದಮೇಲೆ ಓಪನ್ ಆಗಿದೆ, ಅಂದರೆ ಬಾಟಮ್ ಸಪ್ರೇಟು ಇದು ಸಪ್ರೇಟ್ ಆಗಿದೆ ಅಂತಲೂ ಒಂದಿಬ್ರು ಹಾಕಿದ್ರು. ಬಟ್ ಮೋಸ್ಟ್ ಆಫ್ ಆಲ್ ಎಲ್ಲರ ಕಮೆಂಟೂ ಪಾಸಿಟಿವ್ ಆಗೇ ಇತ್ತು. ನಾನು ಓಕೆ 900 ನೋಡಿ ಹೆಂಗೆ ತೊದಲು ಬರ್ತಾಯಿದೆ, 900 ರೂಪಾಯಿ ಅಲ್ವಾ ಅಂದ್ಬಿಟ್ಟು, ಕನ್ನಡದಲ್ಲಿ ಹೇಳೋದೇ ಬೇಕಾದ್ರೆ 900 ಅಲ್ವಾ ಅಂದ್ಬಿಟ್ಟು ತೊಗೊಂಡೆ ನೋಡಿ. ಪಿಜನ್ ಇಲ್ಲೇ ಇದೆ. ಇದನ್ನು ನನ್ನ ಕಸಿನ್ಗೂ ಹೇಳಿದೆ. ಅವಳು ಬೇಕು ಕುಕ್ಕರು, ನನಗೆ ಸ್ಟೀಲ್ ಕುಕ್ಕರು ಅಂತ ಇದ್ಲು. ನಾನು ಅವಾಗ ತಗೋ ಆಫರ್ ಇದೆ ಅಂತ ಹೇಳಿದೆ. ಅವಳು ಅಯ್ಯೋ ನಂಗೆ ಈ ಥರದ್ದು ಬೇಡ, ಅವಳಿಗೆ ಈ ಒಳಗಡೆ ನನಗೆ ಅದನ್ನು ಕ್ಲೋಸ್ ಮಾಡೋ, ಅವ್ರ ಮನೆ ಒಂದಿದೆ, ನಂಗೆ ಅದನ್ನು ಕ್ಲೋಸ್ ಮಾಡೋಕ್ಕೂ ಬರೋಲ್ಲ, ಓಪನ್ ಮಾಡೋಕ್ಕೂ ಬರೋಲ್ಲ. ನಾನೊಂದು ತೊಗೊಳ್ಳಿಲ್ಲ. ಅವಳಿಗೆ ಒಳಗಡೆಯಿಂದ ಹಾಕ್ತಾರಲ್ಲ ಆ ಥರದ್ದು ಬೇಕಿತ್ತಂತೆ. ಇವಾಗ ಹೇಳ್ತಾಳೆ ನೋಡು ಇದ್ರೆ ಬುಕ್ ಮಾಡು ಅಂತ. ನನಗೆ ಇವಾಗ 1 ಮಂತ್ ಬ್ಯಾಕ್ ಹೇಳಿದ್ರು. ನಾನು ತೊಗೊಳಕ್ಕೆ 900 ರೂಪಾಯಿ. ಇವಾಗ 1900 700 ಏನೋ ಇದೆ ಇದು. ಬಟ್ ಇದು ಚೆನ್ನಾಗಿದೆ. ಏನಂದರೆ ಒಳಗಡೆ ಎಷ್ಟು ಇದ್ರೂ ಸ್ವಲ್ಪ ವೈಟ್ಗೆ ಏನು ಬೇಕು ವೈಟ್ಗೆ ಇರುತ್ತೆ. ಬಟ್ ಚೆನ್ನಾಗಿದೆ, ಅಷ್ಟು ರೇಟ್ಗೆ ಪರವಾಗಿಲ್ಲ. ಹೇಳಿದ್ನಲ್ಲ ಕೊನೆಯಲ್ಲಿ ಹೇಳ್ತೀನಿ ಯಾವಾಗ ಶಾಪ್ ಮಾಡಬೇಕು ಇದನ್ನೆಲ್ಲ ಅಂತ. ನಾನು ಆನ್ಲೈನ್ದು ಫಸ್ಟ್ ಹೇಳ್ಬಿಡ್ತೀನಿ. ಆನ್ಲೈನ್ದೆಲ್ಲ ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ ಈ ಥರ ಆನ್ಲೈನ್ ಶಾಪಲ್ಲಿ
ಬಿಗ್ ಬಿಲಿಯನ್ ಸೇಲ್ ಅಂತ ಬರುತ್ತೆ ನೋಡಿ, ನಾನು ಆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದು. ಆವಾಗ ಎಲ್ಲ ಅಷ್ಟೇ ನಾನು ತೊಗೊಂಡಿದ್ದೆಲ್ಲ 700, 800, 900 ಈ ಥರ ಇತ್ತು. ಇವಾಗೆಲ್ಲ ಸ್ವಲ್ಪ ಒಂದು 400, 500 ಜಾಸ್ತಿ ಆಗಿದೆ. ನೀವು ಅಷ್ಟೇ ಕುಕ್ವೇರ್ ನಿಮಗೆ ಇವಾಗ ತಗೋ, ನೀವಿವಾಗ ಡೈಲಿ ಒಂದ್ಸಲನಾದರೂ ಆನ್ಲೈನ್ ಬಂದೇ ಬರ್ತೀರಾ. ಆಗ ಒಂದ್ಸಲ ಚೆಕ್ ಮಾಡಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನ ಟ್ರೈಪ್ಲೆ ಕುಕ್ವೇರ್ ಅಂತ. ಒಂದ್ಸಲ 1-2 ಮಿನಿಟ್ಸ್ ನಿಮಗೆ ಸ್ಕ್ರಾಲ್ ಮಾಡಿದ್ರೆ ಸಾಕು, ಗೊತ್ತಾಗತ್ತೆ ಏನಾದರೂ ಆಫರ್ಸ್ ಇದ್ದರೆ ಮತ್ತು ಕಮ್ಮಿಗಿದ್ರೆ. ನಿಮಗೆ ಈಗ ಹೊರಗಡೆ ಎಲ್ಲ ನೋಡಿರ್ತೀರ, ಅದಕ್ಕಿಂತ ಅಷ್ಟು ಲೀಟರ್ದು ಅಷ್ಟು ಕ್ವಾಂಟಿಟಿ ಇದೆಯೋ ಪಾತ್ರೆಗಳು ಇಲ್ಲಿ ಕಮ್ಮಿ ಇದೆ ಅಂದರೆ ಆರಾಮಾಗಿ ತೊಗೋಬೋದಲ್ವಾ. ಈ ಥರ ಮಾಡಬಾರ್ದು. ಒನ್ಸ್ ಚೆಕ್ ಮಾಡಿ, ಮತ್ತು ಈ ಥರ ಬಿಗ್ ಬಿಲಿಯನ್ಸ್ ಏನಿರುತ್ತಲ್ಲ ಅವಾಗ ಚೆಕ್ ಮಾಡಿ, ಅವಾಗ ಇನ್ನೂ ಕಮ್ಮಿ ಇರುತ್ತೆ, ಆರಾಮಾಗಿ ತೊಗೋಬೋದು. ಆಫ್ಲೈನ್ ಶಾಪ್ಗಳಲ್ಲಿ ಎಲ್ಲ ಶಾಪ್ಗಳ ಬಗ್ಗೆನೂ ನನಗೆ ಗೊತ್ತಿಲ್ಲ. ನಾನಿರೋದು ನವರಂಗ್ ಹತ್ರ. ಏನಾದರೂ ನೀವು ಕಮೆಂಟ್ ಮಾಡಿದ್ರೆ ಮತ್ತು ನಾನು ಅವ್ರ ಶಾಪನ್ನು ಕೇಳ್ತೀನಿ ಡೀಟೇಲ್ಸ್ ಕೊಡ್ಬೋದಾ ಅಂತ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಈ ನವರಂಗ್ ಹತ್ರ ಯಾರಾದರೂ ಇದ್ದರೆ ನನಗೂ ಕುಕ್ವೇರ್ಗಳು ಬೇಕು ಅಂದರೆ ಆರಾಮಾಗಿ ತೊಗೋಬೋದು. ತುಂಬಾ ಇವಾಗ ನಾವು ಬೇರೆ ಇಲ್ಲೇ ಸುತ್ತಮುತ್ತ 4 ಶಾಪಲ್ಲಿ ವಿಚಾರಿಸಿದ್ದೀವಿ. ಅವ್ರಿಗಿಂತ ಇವ್ರ ಶಾಪಲ್ಲಿ ಅದೇ ಪಾತ್ರೆ ತುಂಬಾ ಅಂದರೆ 1,000-2,000 ಕಮ್ಮಿಗೆ ಸಿಗುತ್ತೆ, ಆರಾಮಾಗಿ ತೊಗೋಬೋದು. ನಾನು ಎಲ್ಲ ಇವಾಗ 1,900 ಅಂತ ಒಂದು ತೋರಿಸಿದ್ನಲ್ಲ, ಅದೆಲ್ಲ ಯಾವಾಗ ತೊಗೊಂಡಿದ್ದಂದರೆ 1 ಮಂತು ಮಾನ್ಸೂನ್ ಆಫರ್ ಅಂತ ಕೊಟ್ಟಿದ್ರು. ಅವಾಗ ನೀವು ಹಳೇದು ಏನೇ ಕೊಟ್ಟರು ಅಂದರೆ ನ್ಯೂಸ್ ಪೇಪರು, ಕಬ್ಬಿಣಗಳು, ನಿಮಗೆ ಗೊತ್ತು ಕಬ್ಬಿಣ, ಹೊಸ ಕಬ್ಬಿಣನೇ ಎಷ್ಟು 65 ಆ ಥರ ಇರುತ್ತೆ. ಹಳೇದು ಪಾತ್ರೆ, ಕಬ್ಬಿಣ, ನ್ಯೂಸ್ ಪೇಪರು, ಹಳೆ ಬಟ್ಟೆ, ಎನಿಥಿಂಗ್ ಅವ್ರು ಹೇಳಿದ್ದು ಹಳೇದು ಎನಿಥಿಂಗ್ ಏನೇ ಕೊಟ್ಟರು 100 ರೂಪೀಸು kg ಅಂತ ಹೇಳಿದ್ರು. ಬಟ್ ಅವ್ರು ನಮಗೆ ಫಸ್ಟ್ ಇನ್ಫಾರ್ಮ್ ಮಾಡಲಿಲ್ಲ. ಏನಂದರೆ ಇವಾಗ ನಾವು 4,000 ಹಳೇದೇನಾದರೂ ಹಾಕಿದ್ರೆ 12,000 ಶಾಪ್ ಒಬ್ಬ ಕೇಳು 12,000 ಅಷ್ಟು ನಾವು ಶಾಪ್ ಮಾಡಬೇಕು. ಅವ್ರು ಅದನ್ನು ಫಸ್ಟ್ ಹೇಳಿದ್ದಿಲ್ಲ. ನಾವು ಫಸ್ಟು ಸ್ವಲ್ಪ ಹಾಕಿದ್ವಿ, 4,000 ಏನೋ ಆಗಿತ್ತು. ಆಮೇಲೆ ಅವರು ನಾವು ಹಾಕಾದ್ಮೇಲೆ ಹೇಳಿದ್ರು ಈ ಥರ ಶಾಪ್ ಮಾಡಬೇಕು ಅಂತ. ಬಟ್ ನನಗೆ ಓಕೆ ಅನ್ನಿಸ್ತು, ಯಾಕಂದರೆ ನಾರ್ಮಲ್ ಟೈಮಲ್ಲಿ ತೊಗೊಂಡ್ರು ನಮ್ಗೆ ಆ ಥರ ಎಲ್ಲ ಆಫರ್ ಸಿಗುತ್ತೆ. ಸೊ ನಾನು ಆ ಥರ ಓಕೆ ನೋಡೋದು ಇರು. ನೆಕ್ಸ್ಟ್ ಇಯರ್ ಏನಾದರೂ ಆ ಥರ ಆಫರ್ ಬಿಟ್ಟರೆ ನಾನು ಖಂಡಿತ ಹೇಳ್ತೀನಿ. ನಾಳೆ ಒಂದು 5 ಮಂತ್ಸೇ ಆಯಿತು ಆ ಥರ. ಬಟ್ ಬೇರೆ ಟೈಮಲ್ಲಿ ಅಥವಾ ಇನ್ನೇನಾದರೂ ಆಫರ್ಸ್ ಏನಾದರೂ ಅವ್ರು ಕೊಟ್ಟರೆ ನಾನು ಖಂಡಿತ ನೆಕ್ಸ್ಟ್ ಯಾವುದಾದ್ರೂ ಅವ್ರನ್ನ ಕೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಬಟ್ ನಾನು ಹೇಳ್ತಿರೋದು ಈ ಥರ ಬಿಗ್ ಅಮೌಂಟ್ ಏನಾದರೂ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಈ ಥರ ಆಫರ್ಸ್ ಎಲ್ಲ ಇರುತ್ತಲ್ಲ, ಈ ಟೈಮಲ್ಲಿ ತೊಗೊಂಡ್ರೆ ದೊಡ್ಡ ಪಾತ್ರೆಗಳನ್ನ ನನಗೆ ಅನಿಸುತ್ತೆ ವರ್ತ್ ಅಂತ. ಇವಾಗ ಸುಮ್ಮನೆ ಅದಕ್ಕೆಲ್ಲ 7,000 ಕೊಡಬೇಕು ಅಂದರೆ ಸ್ವಲ್ಪ ಹೊಟ್ಟೆ ಉರಿಯುತ್ತೆ, ಹೌದು. ಅದಕ್ಕೆ ಈ ಥರ ಏನಾದ್ರೂ ಇವಾಗ ನಿಮ್ಮ ಲೋಕಲ್ ಶಾಪ್ಗಳಲ್ಲಿ ವಿಚಾರಿಸಿ, ಅಥವಾ ನಾನು ವಿಚಾರಿಸಿ ಯಾವುದಾದ್ರೂ ಆಫರ್ಸ್ ಇದ್ದರೆ ಹೇಳ್ತೀನಿ. ನಿಮಗೆ ಬೇಕಂದ್ರೆ ಬೇಕಿದ್ರೆ ಬೈ ಮಾಡ್ಬೋದು. ಕಿತ್ತಾಕ್ಬಿಟ್ಯಾ ನೋಡಿ, ನನ್ನ ಮಗಳು ಡ್ರೆಸ್ ಬಟನ್ನೇ ಕಿತ್ತಾಕ್ಬಿಟ್ಟಿದ್ದಾಳೆ. ಒಳಗಡೆ ಹೋಗೋ ಮಗಳ. ಆಫರ್ಸ್ ಎಲ್ಲ ಇರುತ್ತಲ್ಲ, ಈ ಟೈಮಲ್ಲಿ ತೊಗೊಂಡ್ರೆ ನಮ್ಗೆ ವರ್ತ್ ಅನಿಸುತ್ತೆ. ಇವಾಗ ಒಂದು ಪಾತ್ರೆಗೆ 7,000 8,000 ಎಲ್ಲ ಕೊಡಬೇಕಂದ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ನನಗೆ ಈ ಥರ ಎಲ್ಲ ಪಾತ್ರೆಗಳನ್ನ ಆ ಥರ ಆಫರ್ ಟೈಮಲ್ಲಿ ತೊಗೊಂಡ್ರೆ ನಿಜವಾಗ್ಲೂ ವರ್ತ್ ಅನಿಸುತ್ತೆ. ನೀವು ನಿಮ್ಮ ಲೋಕಲ್ ಶಾಪ್ಗಳಲ್ಲಿ ವಿಚಾರಿಸಿ. ಇಫ್ ಇನ್ ಕೇಸ್ ನಾನು ತೊಗೊಳ್ಳೋ ಶಾಪ್ಗಳಲ್ಲಿ ಏನಾದರೂ ಅದು ಬಿಟ್ಟು ಬೇರೆ ಆಫರ್ಗಳಿದೆ, ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ನಿಮ್ಗೆ ಈ ಥರ ಇದರಲ್ಲಿ ಯಾವ ಕುಕ್ವೇರ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಮತ್ತು ನಿಮಗೂ ಬೇಕಂದರೆ ಈ ಥರ ಆನ್ಲೈನಲ್ಲಿ ನೀವು ದಿನ ನೋಡ್ತಿರೋ ಥರ ಒಂದ್ಸಲ ಸ್ಕ್ರೋಲ್ ಮಾಡಿ, ಖಂಡಿತ ಸಿಗತ್ತೆ, ತಗೊಳ್ಳಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿರೋ ನನ್ನ ಚಾನಲ್ ನಮಸ್ತೆ ಮಾಡೋರಿಗೆ, ಯಾರೆಲ್ಲ ಇಲ್ಲಿ ನೋಡಿ ಈ ಥರ ಯಾರೆಲ್ಲ ವಿಡಿಯೋ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಎಲ್ಲ ವಿಡಿಯೋಸ್ನು ನೋಡಿ ಅಂತ ಹೇಳಲ್ಲ, ನಿಮಗೆ ಕೊಡ್ತೀನಿ ಕೂಚು. ಬಟ್ ಇದರಲ್ಲಿ ಆನ್ಲೈನಲ್ಲಿ ತೊಗೊಂಡಿರೋದೆಲ್ಲ ಎಲ್ಲ ಬರ್ತಿದೆ ಅಂತ ನಂಗೆ ಅನಿಸುತ್ತೆ. ಎಲ್ಲಾದರೂ ಲಿಂಕು ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ಮತ್ತು ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ನೀವು ದಿನ ಆನ್ಲೈನ್ ನೋಡ್ತೀರಾ ಅಲ್ವಾ, ಅವಾಗ ಒಂದ್ಸಲ ಸ್ಕ್ರೋಲ್ ಮಾಡಿ. ಇದಿಲ್ಲ ಅಂದರೆ ಬೇರೆ ಬ್ರ್ಯಾಂಡ್ಗಳದ್ದು ಆಫರ್ಸ್ ಇರುತ್ತೆ, ಅವಾಗ ತೊಗೊಳ್ಳಿ.
ಯಾವುದು ರಿಟರ್ನ್ ಆಪ್ಷನ್ ಇರುತ್ತೋ ಅದನ್ನು ನೋಡಿ ತೊಗೊಳ್ಳಿ. ನಿಮಗೆ ಪ್ರಾಡಕ್ಟು ಡೆಲಿವರಿ ಆದಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಬೇಕಿದ್ರೆ ರಿಟರ್ನ್ ಆಗ್ಬೋದು. ನಾನು RBII ಅಂದರೆ ನಾನು ಫುಲ್ಲು ಮರ್ತೋಗ್ಬಿಟ್ಟಿದೆ ಆ ಕಂಪ್ನಿ ಹೆಸರು, ಅದ್ರದ್ದೊಂದು ತರಿಸಿದೆ ಟ್ರೈಪ್ಲೈ ಅಂತ. ಅದೇನಂದರೆ ಬಂದಮೇಲೆ ಸುಮ್ಮನೆ ಈ ಥರ ಅಂದರೆ ಬಾಟಮ್ನ ಫುಲ್ಲು ಬಾಟಮು ಬಾಡಿ ಲಟ್ ಪಟ್ ಅಂತ ಸೌಂಡ್ ಮಾಡ್ತಾಯಿತ್ತು. ನಾನು ರಿಟರ್ನ್ ಆಗ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ನಾನು ಹೇಳಿರೋದಂದರೆ ಬೇರೆ ಕಂಪ್ನಿಗಳನ್ನೂ ತೊಗೊಳ್ಳಿ. ಇಷ್ಟ ಆಗಲಿ ಅನ್ನೋ ಬೇಕಾದ್ರೆ ರಿಟರ್ನ್ ಆಗ್ಬೋದು. ಯಾವುದು ರಿಟರ್ನ್ ಆಪ್ಷನ್ ಇರುತ್ತೋ ಅದನ್ನು ನೋಡಿ ತೊಗೊಳ್ಳಿ. ಯಾರೆಲ್ಲ ವಿಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನೋಡಿ, ಅಥವಾ ಯಾವುದಾದ್ರೂ ಒಂದು ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಯಾವುದಾದ್ರೂ ಒಂದು ವಿಡಿಯೋ ಯೂಸ್ಫುಲ್ ಅಂತ ನಿಮಗೂ ಅನಿಸುತ್ತಲ್ವ, ಆ ವಿಡಿಯೋನ ಫುಲ್ ವಾಚ್ ಮಾಡಿ. ಮತ್ತು ಈ ಥರ ಯಾವುದಾದ್ರೂ ಯೂಸ್ಫುಲ್ ಆಗಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ, ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸ್ಗಳಿಗೆ ಈ ಥರ ಕುಕ್ವೇರ್ಗಳೆಲ್ಲ ಇಷ್ಟ ಇದ್ದರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ ಅಂತ ಅನಿಸಿದರೆ. ನಮಗೆ ಯಾರು ಈ ಥರ ಎಲ್ಲ ನ್ಯೂ ಯೂಟ್ಯೂಬರ್ಸ್ ಇರ್ತೀವೋ ಅಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮಸ್ತೆ. ನಮಸ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ವಿಡಿಯೋನ ಫುಲ್ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಲಾಸ್ಟು ಒಂದು ಮಿನಿ ಬ್ಲಾಗಲ್ಲಿ ನಾನು ಹೇಳಿದ್ದೆ ನನ್ನ ಮಗಳದ್ದು ಒಂದು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಅವಳದು ಡ್ರೆಸ್ದು ಡಿಸೈನ್ಸ್ ಎಲ್ಲ ಡಿಸೈನರ್ ವೇರ್ ಡ್ರೆಸ್ಗಳನ್ನ ತೋರಿಸ್ತೀನಿ ಅಂತ. ಅದು ಹೇಳಿದ್ವಿ, ಮಕ್ಕಳು ಈ ಕೆಲಸದ ಮಧ್ಯೆ ವಿಡಿಯೋ ಮಾಡ್ಕೊಳ್ಳೋಕ್ಕೇ ಆಗಿಲ್ಲ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂದರೆ ನನ್ನ ಕಸಿನ್ ಗೃಹ ಪ್ರವೇಶದ್ದು ವಿಡಿಯೋನು ಆಮೇಲೆ ತೋರಿಸೋಣ. ಇವಾಗ ಬೇಡ, ಈ ವಿಡಿಯೋದಲ್ಲಿ ಪಾತ್ರೆ ವಿಡಿಯೋದಲ್ಲಿ ತೋರಿಸ್ಬಾರ್ದು. ನನ್ನ ಕಸಿನ್ ಗೃಹ ಪ್ರವೇಶದ್ದು ಅಷ್ಟೇ ಪಾರ್ಟ್ 1 ಹಾಕಿದ್ದೀನಿ, ರಾತ್ರಿದು ಪಾರ್ಟ್ 2 ಹಾಕಿಲ್ಲ. ಯಾಕಂದರೆ ನನಗಿಬ್ರು ಮಕ್ಕಳು ಮತ್ತು ನನ್ನ ಅಣ್ಣಂಗಿಬ್ರು ಮಕ್ಕಳು. ನಾನು ನಮ್ಮ ಅದಕ್ಕೆ ನನ್ನ ಕಸಿನ್ ಮನೆಗೆ ಅವ್ರ ಅಮ್ಮನ ಮನೆ ಹತ್ರ ಅವ್ರ ಮನೆಗೆ ಹೋಗಿದ್ವಿ ಮಲ್ಕೊಳ್ಳೋಕ್ಕೆ ಅಂತ. ನಾವು ಬೆಳಗ್ಗೆ ಬರೋ ಅಷ್ಟರಲ್ಲಿ ಏನೂ ಇರಲಿಲ್ಲ, ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು. ಪುರೋಹಿತರು ಹೊರಟೋಗಿದ್ರು, ಹಸು ಕರು ಅದನ್ನೆಲ್ಲ ಕರ್ಕೊಂಬಂದು ಅದಕ್ಕೇನೋ ಊಟ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಆಗೋಗಿತ್ತು. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ಅವ್ರ ಫೋಟೋಗ್ರಾಫರ್ಗೆ ಬರೀ ಫೋಟೋಸ್ ಕೇಳಿದಂತೆ, ವೀಡಿಯೋಸ್ ಕೇಳಿರ್ಲಿಲ್ವಂತೆ. ಆ ಫೋಟೋಸ್ನೇ ಕೊಡು, ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ಅಂತ. ಅವರು ಫೋಟೋಗ್ರಾಫರ್ ಕಡೆ ಹೋಗಿಲ್ಲ, ಫೋಟೋ ಕೊಟ್ಟಿಲ್ಲ. ಅದಕ್ಕೆ ನಾನು ಪಾರ್ಟ್ 2 ವಿಡಿಯೋ ಇನ್ನೂ ಹಾಕಿಲ್ಲ. ಇವಾಗ ನನ್ನ ಹತ್ರ ಇರೋದು ಬರೀ ನಾವು ರೆಡಿ ಆಗಿದ್ದು ಮತ್ತು ನಾವು ಹೋದ್ಮೇಲೆ ಏನಾಯಿತು ಅಂತ ಅಷ್ಟೇ. ಸೊ ಅದೊಂದು ಮತ್ತು ನನ್ನ ಮಗಳದ್ದು ಡಿಸೈನರ್ ವೇರ್ ಡ್ರೆಸ್ದು 2 ವೀಡಿಯೋಸು ಹಾಕ್ತೀನಿ. ದಯವಿಟ್ಟು ವೀಡಿಯೋಸ್ನ ಫುಲ್ ನೋಡಿ. ಮತ್ತು ಯಾರಿಗೆಲ್ಲ ಈ ಥರ ಕುಕ್ವೇರ್ಗಳ ಬಗ್ಗೆ, ಡಿಸೈನರ್ ವೇರ್ ಡ್ರೆಸ್ಗಳ ಬಗ್ಗೆ, ಶಾಪಿಂಗು, ಫ್ಯಾಷನ್ನು ಮತ್ತು ಈ ಸ್ಟ್ರೀಟ್ ಶಾಪಿಂಗು, ಕುಕ್ಕಿಂಗು, ಈ ಥರದ್ದೆಲ್ಲ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅಂಥವ್ರಂತೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆನೇ ನಾನು ಜಾಸ್ತಿ ವೀಡಿಯೋಸ್ ಹಾಕ್ತೀನಿ. ನನಗೂ ಅಷ್ಟೇ ಈ ಸ್ಟ್ರೀಟ್ ಶಾಪಿಂಗು ಮತ್ತು ಡಿಫ್ರೆಂಟಾಗಿ ಕುಕ್ಕಿಂಗ್ ಮಾಡೋದು ಮತ್ತು ಈ ಥರ ಕುಕ್ವೇರ್ ಕಲೆಕ್ಷನ್ಸು. ಮತ್ತು ನನಗೂ ಅಷ್ಟೇ ನನ್ನ ಮಗಳಿಗೆ ರೆಡಿ ಡ್ರೆಸ್ ಸುಮ್ಮನಿರಬೇಕು. ನನ್ನ ಮಗಳಿಗೆ ರೆಡಿ ಡ್ರೆಸ್ ಎಲ್ಲ ನಾನು ತೊಗೊಂಬರೋದು ಕಮ್ಮಿನೇ, ಸುಮ್ಮನಿರಪ್ಪ, ಸ್ಟಿಚ್ ಮಾಡಿಸೋದೇ ಜಾಸ್ತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆ ಥರ ವೀಡಿಯೋಸ್ ಹಾಕಿದಾಗ ನಿಮಗೆ ಸುಮ್ಮನಿರಪ್ಪ ಆ ಥರ ವೀಡಿಯೋಸ್ ಹಾಕಿದಾಗ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ವಾಶ್ ಮಾಡಿ. ಥ್ಯಾಂಕ್ ಯು. ಅಲ್ಲಿ ನೋಡಿ ನನ್ನ ಮಗಳು ನಾನು ವೀಡಿಯೋ ಮಾಡ್ತಿದ್ರೆ ಅಲ್ಲಿ ಹೋಗ್ಬಿಟ್ಟು ತುದಿಲಿ ಹೆಂಗೆ ನಿಂತಿದ್ದಾಳೆ. ಸಣ್ಣ ಬಾಯ್ಲಿ. ಇವಳನ್ನ ಯಾಕೆ ಸಣ್ಣ ಅಂತ ಕರಿತೀವಿ ಗೊತ್ತಾ? ಇವಳನ್ನ ನಮ್ಮಣ್ಣ ದೊಡ್ಡವ ಅಂತ ಕರೆಯೋನು, ಮೊದಲು ಹುಟ್ಟಿದವಳಲ್ವ ಅದಕ್ಕೆ. ಇವಳು ಎಣ್ಣೆವಳಲ್ವ ಅದಕ್ಕೆ ಸಣ್ಣವ ಅಂತ ಕರೆಯೋನು. ನಾನು ಅದನ್ನೇ ಶಾರ್ಟ್ ಫಾರ್ಮಾಗಿ ಸಣ್ಣ ಅಂತ ಕರಿತೀನಿ. ಅವಳು ಆ್ಯಕ್ಚುಲಿ ಅವಳ ಹೆಸರು ಕರೆಯೋದಕ್ಕಿಂತ ಸಣ್ಣ ಅಂತ ಕರೆದ್ರೆ ಬೇಗ ರಿಯಾಕ್ಟ್ ಆಗ್ತಾಳೆ. ನನ್ನ ಕಸಿನ್ಸ್ ಎಲ್ಲ ಹೇಳ್ತಾರೆ ಆ ಥರ ಹೆಸರೆಲ್ಲ ಕರಿಬೇಡ, ಅದೇ ನಿಂತ್ಕೊಂಡ್ಬಿಡುತ್ತೆ ಮುಂದೆ ಅಂತ. ನೋಡೋಣ ಇನ್ಮೇಲೆ ಯುತಿ ಅಂತ ಕರೆಕ್ಟ್ ಟ್ರೈ ಮಾಡ್ತೀನಿ. ಮತ್ತು ನನ್ನ ಮಗಳು ಬರ್ಡೇ ಚಿಲ್ಡ್ರನ್ಸ್ ಡೇ ದಿವಸ November 14th ಆ ವಿಡಿಯೋಸ್ನೂ ಹಾಕ್ತೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.